ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವಿನ್ನೂ ಈ ವಿಡಿಯೋ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಮುಖ್ಯ ಕಾರಣಪ್ಪ ಏನಂದರೆ, ಶುಂಠಿಗೆ ಮೊದಲನೇ ಗೊಬ್ಬರ ಏನೇನು ಕೊಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ರೈತರಿಗೆ ಮೊದಲನೇ ಗೊಬ್ಬರವಾಗಿ ಏನೇನು ಕೊಡಬೇಕು, ಏನೇನು ಆಗಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ. ಅವ್ರವ್ರ ಮಾತು ಕೇಳ್ಕೊಂಡು ಇವ್ರವ್ರ ಮಾತು ಕೇಳ್ಕೊಂಡು ಏನಪ್ಪ ಆಗಬೇಕು ಅನ್ನೋದು ತುಂಬ ಕನ್ಫ್ಯೂಷನ್ನು, ತುಂಬ ತಲೆ ಟೆನ್ಷನಲ್ಲಿ ಕೂತ್ಕೊಂಡಿರ್ತೀರ. ಸೊ ಅಧಿಕ ಇಳುವರಿ ಬರೋದಕ್ಕೆ ಶುಂಠಿಲಿ ಮೊದಲನೇ ಗೊಬ್ಬರವಾಗಿ ಏನೇನು ಕೊಡಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಈ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗೊಬ್ಬರವನ್ನು ಏನು ಕೊಡಬೇಕು ಅಂದರೆ, 1 ಎಕರೆಗೆ 40 ರಿಂದ 50 kg ತನಕ ನಾವು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಆಗಿತ್ತಲ್ಲ, ಪೊಟ್ಯಾಷ್ ಮೊದಲನೇ ಸಲನೇ ಪೊಟ್ಯಾಷ್ ಕೊಡೋದ್ರಿಂದ ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ರೈತರಿಗೆ ಒಂದು ಮನಸ್ಸಲ್ಲಿ ಒಂದು ಕೂತಿದೆ. ಸೊ ಪೊಟ್ಯಾಷ್ ಕೊಡೋದ್ರಿಂದ ನಾವು ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಪೊಟ್ಯಾಷ್ ಕೊಡೋದ್ರಿಂದ ಈ ವರ್ಷ ನಾವು ನೋಡ್ತಾ ಇರ್ಬೋದು, ತುಂಬ ಒಂದು ಪೊಟ್ಯಾಷ್ ಡಿಫಿಷಿಯನ್ಸಿ ಅಂದರೆ ಪೊಟ್ಯಾಷ್ ಕೊರತೆ ಎದ್ದು ಕಾಣ್ತಿದೆ ಎಲ್ಲ ಶುಂಠಿ ಹೊಲದಗಳಲ್ಲೂ. ಅಂದರೆ ಏನಾಗುತ್ತಪ್ಪ ಅಂದರೆ, ನೀವು ನೋಡ್ಬೋದು ಎಲೆ ತುದಿಗಳೆಲ್ಲ ನಿಮಗೆ ಸುಟ್ಟಿರೋ ಥರ ಕಾಣುತ್ತೆ ಅಲ್ವಾ. ಎಲ್ಲರೂ ಹೊಲದಲ್ಲಿ ಇದಕ್ಕೆ ಸರ್ವೇ ಕಾಮನ್ ಆಗಿಬಿಟ್ಟಿದೆ. ಅಂದರೆ ತುದಿಯಲ್ಲಿ ಸುಟ್ಕೊಂಡು ಬರುತ್ತೆ. ಇದು ಪೊಟ್ಯಾಷ್ ಕೊರತೆ ಒಂದು ಮುಖ್ಯ ಕಾರಣ, ಎಲೆ ತುದಿಯಲ್ಲಿ ಸುಡೋದ್ರಿಂದ. ಸೊ ಪೊಟ್ಯಾಷ್ ಹಾಕೋದ್ರಿಂದ ಈ ಒಂದು ಕೊರತೆಯನ್ನು ನಾವು ನೀಗಿಸ್ಬೋದು. ಸೊ ಒಂದು ಪೊಟ್ಯಾಷ್ ಕೊರತೆಯನ್ನು ನೀಗಿಸ್ಬೋದು. ಇನ್ನೊಂದು ಏನಪ್ಪ ಉಪಯೋಗ ಪೊಟ್ಯಾಷ್ ಹಾಕೋದ್ರಿಂದ ಅಂದರೆ, ಇದು ಗಿಡಗಳಲ್ಲಿ ಒಂದು ಇಮ್ಯುನಿಟಿ ಬೂಸ್ಟನ್ನು ಕೊಡುತ್ತೆ. ಅಂದರೆ ಗಿಡಗಳಿಗೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಸೊ ಈ ರೋಗ ನಿರೋಧಕ ಶಕ್ತಿ ಬರೋದ್ರಿಂದ ಗಿಡಗಳು ಬೇರೆ ರೋಗದ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ಉಪಯೋಗ ಅಂದರೆ, ನಾವು ನೋಡ್ತಿರ್ಬೋದು ಈ ಕಾಂಡಗಳು ತುಂಬ ಗಟ್ಟಿಯಾಗಿ ಬರುತ್ತೆ. ಪೊಟ್ಯಾಷ್ ನೀಡೋದ್ರಿಂದ ಈ ಕಾಂಡಗಳು ತುಂಬ ಗಟ್ಟಿಯಾಗಿ ಬರುತ್ತೆ. ಹೊಸ್ದಾಗಿ ಬರೋ ಕಂದುಗಳು ಸಹ ತುಂಬ ದಪ್ಪವಾಗಿ ಗಟ್ಟಿಯಾಗಿ ಬರೋಕ್ಕೆ ಶುರುವಾಗುತ್ತೆ ಪೊಟ್ಯಾಷ್ ಕೊಡೋದ್ರಿಂದ. ಆಮೇಲೆ ಪೊಟ್ಯಾಷ್ ಜೊತೆ ಇನ್ನೇನು ಕೊಡಬೇಕಪ್ಪ, ಪೊಟ್ಯಾಷ್ ಜೊತೆ ಇನ್ನೇನು ಕೊಡಬೇಕು ಅಂದರೆ ಅಮೋನಿಯಂ ಸಲ್ಫೇಟ್ನ ಕೊಡಬೇಕು. ಅಮೋನಿಯಂ ಸಲ್ಫೇಟ್ ಅಂದರೆ ನಮ್ಮ ಆಡು ಭಾಷೆಯಲ್ಲಿ ಏನಂತೀವಿ ಅಂದರೆ ಕಬ್ಬುನುಪ್ಪನ್ನ ಕೊಡಬೇಕಾಗುತ್ತೆ. ಎಕರೆಗೆ 30 ರಿಂದ 50 kg ತನಕ ನಾವು ಕೊಡ್ಬೋದು. ಸೊ ಕಬ್ಬುನುಪ್ಪಲ್ಲಿ ನೈಟ್ರೋಜನ್ 20%, ಅಂದರೆ ಯೂರಿಯಾ 20% ಇರುತ್ತೆ, ಸಲ್ಫರು 23% ಇರುತ್ತೆ. ಕಬ್ಬುನುಪ್ಪು ಕೊಡೋದ್ರಿಂದ ಏನಪ್ಪ ಉಪಯೋಗ? ಕಬ್ಬುನುಪ್ಪು ಏನು ಮಾಡುತ್ತೆ ಅಂದರೆ, ಯೂರಿಯಾನ ನಿಧಾನವಾಗಿ ಗಿಡಗಳಿಗೆ ದೊರಕಿಸ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ದೀರ್ಘ ಟೈಮ್ ತನಕ ಗಿಡಗಳಿಗೆ ಯೂರಿಯಾ ಸಿಗುತ್ತೆ. ಆಮೇಲೆ 23% ಸಲ್ಫರ್ ಇರೋದ್ರಿಂದ ಇದು pH ಲೆವೆಲ್ ಹೈ ಇದ್ದರೆ ಸ್ವಲ್ಪ ಕಡಿಮೆ ಮಾಡುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ, ನಾವು ಕೊಡೋ ಎಲ್ಲ ನ್ಯೂಟ್ರಿಯೆಂಟು ಮಣ್ಣಲ್ಲಿ ಅಪ್ಟೇಕ್ ಆಗುತ್ತೆ, ಗಿಡಗಳು ತಗೊಳ್ಳೋಕೆ ಶುರು ಮಾಡುತ್ತೆ. ಅಂದರೆ pH ಲೆವೆಲನ್ನು ಕಡಿಮೆ ಮಾಡುತ್ತೆ. ಸೊ ಇದು ಕಬ್ಬುನುಪ್ಪು ಕೊಡೋದ್ರಿಂದ ಆಗುವಂಥ ಒಂದು ಉಪಯೋಗ. ಸೊ ಇವೆಲ್ಲರ ಜೊತೆಗೆ ಇನ್ನೊಂದೇನಪ್ಪ ಗೊಬ್ಬರ ಕೊಡಬೇಕು ಅಂದರೆ, 15-15-15-09 ಅಂದರೆ ಒಂದು ಸುಫಲ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಸುಫಲ ಕೊಡೋ ಗೊಬ್ಬರದಲ್ಲಿ 15-15 ಸಮಾಂತರ NPKಗಳು ಸಮಾಂತರ ಇದರ ರೂಪದಲ್ಲಿ ಇರುತ್ತೆ. ಸೊ ಇದು NPK ಡಿಫಿಷಿಯನ್ಸಿಯನ್ನು ಕಡಿಮೆ ಮಾಡುತ್ತೆ. ಇಷ್ಟು ನಾವು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆ ನಾವು ಇನ್ನೇನಪ್ಪ ಕೊಡಬೇಕು? ಇದ್ರ ಜೊತೆ ನಾವು 10 kg ಸಲ್ಫರನ್ನು ಕೊಡಬೇಕಾಗತ್ತೆ. ಎಕರೆಗೆ 10 kg ಸಲ್ಫರ್ ಕೊಡೋದ್ರಿಂದ ಮಣ್ಣಲ್ಲಿ pH ಲೆವೆಲ್ ಕಡಿಮೆ ಮಾಡುತ್ತೆ ಈ ಸಲ್ಫರು. ಆಮೇಲೆ ಇನ್ನೇನಪ್ಪ ಅಂದರೆ, ನಮಗೆ ಶುಂಠಿ ಎಲ್ರಿಗೂ ಗೊತ್ತಿದೆ ಒಂದು ಸಾಂಬಾರು ಪದಾರ್ಥ. ಸೊ ಸಾಂಬಾರು ಪದಾರ್ಥವನ್ನು, ಶುಂಠಿಯ ಗುಣಮಟ್ಟವನ್ನು ಜಾಸ್ತಿ ಮಾಡುತ್ತೆ ಸಲ್ಫರು. ಸೊ ಇಷ್ಟು ನಾವು ಗೊಬ್ಬರವನ್ನು ಕೊಡಬೇಕು. ಇದ್ರ ಜೊತೆ ನಾವು ಮೈಕ್ರೋನ್ಯೂಟ್ರಿಯೆಂಟ್ ಗ್ರಾನ್ಯುಲಾರು ಕೊಡ್ಬೋದು, ಅಥವಾ ನಾವು ಸಿಂಗಲ್ ಮಾಲಿಕ್ಯುಲರ್ ಹೋಗ್ಬೋದು. ಯಾವ ಥರ ಅಂದರೆ, ಜಿಂಕ್ ಸಲ್ಫೇಟು ಸಿಂಗಲ್ ಆಗಿ ಕೊಡ್ಬೋದು, ಜಿಂಕು, ಫೆರೋಸ್ ಸಲ್ಫೇಟು, ಹಾಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ನ ನಾವು ಸಪ್ರೇಟಾಗಿ ಕೊಡೋದ್ರಿಂದ ನಮಗೆ ಇನ್ನೂ ತುಂಬ ಉಪಯೋಗ ಆಗುತ್ತೆ. ಶುಂಠಿಗಳಲ್ಲಿ ಒಳ್ಳೆ ಚೆನ್ನಾಗಿ ಡೆವಲಪ್ ಕೂಡ ನಮಗೆ ಕಾಣ್ಬೋದು. ಸೊ ಇಷ್ಟು ಶುಂಠಿಲಿ ಮೊದಲನೇ ಗೊಬ್ಬರವಾಗಿ ಏನೇನು ಹಾಕಬೇಕು ಅನ್ನೋದು ಇದ್ರ ಬಗ್ಗೆ ಮಾಹಿತಿ. ಸೊ ಏನಾದರೂ ಡೌಟ್ ಇದ್ದರೆ ನನ್ನ ನಂಬರ್ನ ಕೆಳಗಡೆ ಹಾಕಿರ್ತೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕರೆ ಮಾಡಿ ತಿಳಿಸ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.